ಫ್ರೆಂಡ್ಸ್, ನೋಡಿದ್ರಲ್ಲ, ಎದ್ದ ತಕ್ಷಣ ಇಷ್ಟೆಲ್ಲ ಸರ್ಕಸ್ ಮುಗಿಸ್ಕೊಂಡು ನನ್ನ ರೂಮಿಗೆ ಬಂದು ಸ್ಟಡಿ ಸ್ಟಾರ್ಟ್ ಮಾಡೋದ್ಲಿಗೆ 3:30 ಆಯಿತು. ಇವಾಗ ನನ್ನ ಲಿಸ್ಟ್ ತಯಾರು ಮಾಡಿಕೊಂಡೆ. ಏನೇನು ಓದಬೇಕು, ಎಷ್ಟು ಅವರ್ ಓದ್ಕೋಬೇಕು ಅನ್ನೋ ಲಿಸ್ಟನ್ನು ಮೊದಲೇ ತಯಾರು ಮಾಡ್ಕೊಂಡು ಇಟ್ಕೊಂಡೆ. ಇದೇ ಪ್ರಕಾರ ಇವಾಗ ಓದ್ಕೋತೀನಿ. ಗಣಪತಿ ಬಪ್ಪನಿಗೆ ಒಂದು ನಮಸ್ಕಾರ ಮಾಡಿ ಇವಾಗ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಫಸ್ಟು 1 ಅವರು ಹಿಸ್ಟ್ರಿ. ಇವಾಗ ಹಿಸ್ಟ್ರಿ ಓದ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅದರಲ್ಲಿ ಇಂಪಾರ್ಟೆಂಟ್ ಅನ್ನಿಸಿರುವಂತಹ ಪಾಯಿಂಟನ್ನು ನಾನು ಬರೆದು ಇಟ್ಕೊಳ್ತಾ ಇದ್ದೀನಿ. ಅಂದರೆ ಡೈಲಿ ನೋಡ್ತಾ ಅದು ತಲೆಯಲ್ಲಿ ಹೋಗ್ತಾಯಿತ್ತು ಫ್ರೆಂಡ್ಸ್. ಹಾಗಾಗಿ ಈ ರೀತಿ ಓದುವಾಗ ಏನು ಇಂಪಾರ್ಟೆಂಟ್ ಅನಿಸುತ್ತಲ್ಲ ಅದನ್ನು ಸ್ಟಿಕ್ಕಿ ನೋಟ್ಸ್ ಮುಖಾಂತರ ಬರ್ಕೊಂಡು ಇಲ್ಲೇ ಹಚ್ಕೊಂಡಿರ್ತೀನಿ. ಅದನ್ನು ಡೈಲಿ ನೋಡಬೇಕು. ನೋಡ್ತಾ ರಿವೈಸ್ ಮಾಡ್ತಾಯಿದ್ರೆ ನೆನಪಲ್ಲಿ ಉಳ್ಕೊಳ್ಳುತ್ತೆ ಅನ್ನೋ ಉದ್ದೇಶದಿಂದ ಇವಾಗ ಸೆಕೆಂಡ್ ಸಬ್ಜೆಕ್ಟ್ ಓದ್ತಾ ಇದ್ದೀನಿ. ಪೊಲಿಟಿಕಲ್ಲು PUC ಪುಸ್ತಕ ಓದ್ತಾ ಇದ್ದೀನಿ. ಅದರಲ್ಲಿ ತುಂಬ ಚೆನ್ನಾಗಿರೋ ಮಾಹಿತಿ ಐತೆ ಅಂತ ನಿಮಗೆ ಹೇಳಿದ್ದೀನಿ. ಅದನ್ನೇ ನಾನು ಓದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಫುಲ್ ಶಾಂತ. ಎಲ್ಲಿ ನೋಡಿದ್ರು ಕತ್ತಲೆ. ಎಷ್ಟು ತಂಪು ಗಾಳಿ ಬೀಸ್ತೈತ್ರಿ. ಇವತ್ತು ಮಳೆ ಬರ್ತಿಲ್ಲ ನೋಡಿ ಫ್ರೆಂಡ್ಸ್. ನಿನ್ನೆ ಮಳೆ ಬರ್ತಾಯಿತ್ತು, ಇವತ್ತು ಮಳೆ ಬರ್ತಾಯಿಲ್ಲ. ಎಲ್ಲ ಕಡೆ ಕತ್ಲೆ. 5:30 ಆಗೈತೆ. ಇವಾಗ ಕತ್ಲಿದೆ. ಸ್ವಲ್ಪ ಅಡ್ಡಾಡಕ್ಕೆ ಬಂದೆ ಫ್ರೆಂಡ್ಸ್. 5:30 4:30ಇಂದ 5:30 ತನಕ ಓದ್ತಾ ಇದ್ನಲ್ಲ ಪೊಲಿಟಿಕಲ್ಲು. ಬಟ್ ಸ್ವಲ್ಪ ನಿದ್ದೆ ಬರೋಕತ್ತು, ಅದಕ್ಕೆ ಅಡ್ಡಾಡಮ್ಮ ಹೊರಗೆ ಅಂತೇಳಿ ಬಂದೆ. ಇಲ್ಲಪ್ಪ ಅಂದ್ರೆ ಮತ್ತೆ ನಿದ್ದೆ ಬರೋಕತ್ರ ಮತ್ತೆ ಮಲ್ಕೊಂಡ್ರೆ ವೇಸ್ಟ್, ಟೈಮ್ ಆಗೋದಿಲ್ಲ ಫ್ರೆಂಡ್. ಟೀ ಕುಡಿಬೇಕಂದ್ರೆ ಇವತ್ತು ಹಾಲು ಖಾಲಿ ಆಗೈತಿ. ಫ್ರಿಜ್ಜಲ್ಲಿ ನೋಡಿದೆ ಹಾಲು ಇದ್ದಿದ್ದಿಲ್ಲ. ಹಾಗಾಗಿ ನಿದ್ದೆ ಬರೋಕತ್ತ, ಅದಕ್ಕೆ ಹೊರಗೆ ಬಂದೆ ಸ್ವಲ್ಪ ಅಡ್ಡಾಡೋಣ ಅಂತ. ರಾಘವೇಂದ್ರ ಸತ್ಯದ ಮರತಾಯ ಚ. ಇವಾಗ ನನ್ನ ಪೊಲಿಟಿಕಲ್ಲು ಕಂಪ್ಲೀಟ್ ಆಯಿತು. ಇವಾಗ ಜಿಯೋಗ್ರಫಿ ಓದ್ಕೊಳ್ಳುವಂತಹ ಸಮಯ. ಬನ್ನಿ ಫ್ರೆಂಡ್ಸ್, ಜಿಯೋಗ್ರಫಿನ ಓದ್ಕೊಳ್ಳೋಣಂತೆ. ಜಿಯೋಗ್ರಫಿಗೆ ನಾನು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಇರುವಂತಹ ಎಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಅದು RRB ಗ್ರೂಪ್ ಡಿ ಇದೆಯಲ್ಲ, ಆ ಪುಸ್ತಕದಲ್ಲಿ ಸ್ವಲ್ಪ ಜಿಯೋಗ್ರಫಿ ಬಗ್ಗೆ ಕೊಟ್ಟಿದ್ದಾರೆ. ಅದನ್ನೇ ಓದ್ಕೊಳ್ತಾ ಇದ್ದೀನಿ. ರಿವಿಷನ್ ಆಗುತ್ತೆ ಫ್ರೆಂಡ್ಸ್. ಇವಾಗ ನಾನು 3:30ಇಂದ 4:30 ಹಿಸ್ಟ್ರಿ, 4:30ಇಂದ 5:30 ಪೊಲಿಟಿಕಲ್, 5:30ಇಂದ 6:30 ಜಿಯೋಗ್ರಫಿ ಆಗೈತಿ. 6:30 ಇವಾಗ 6:30ಗೆ ಟೈಮು. 6:30ಇಂದ 7:30 ಇದು ಎಕನಾಮಿಕ್ ಆಗಿಲ್ಲ, ಯಾಕಂದರೆ ಇದನ್ನು ಓದೋಕ್ಕಾಗಿಲ್ಲ. ಮಧ್ಯಾಹ್ನ ಆಮೇಲೆ ಓದ್ಕೊಳ್ತೀನಿ. ಇವಾಗ ಭಾಳ ದಿನ ಸೂರ್ಯ ನಮಸ್ಕಾರ ಮಾಡಿಲ್ಲ. ಬನ್ನಿ ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಮಾಡೋಣ ಟೆರೆಸ್ ಮೇಲೆ ಹೋಗಿ. ಚಲೋ.
ಫ್ರೆಂಡ್ಸ್ ಅಲ್ಲಿದ್ದಾರೆ, ಅಲ್ಲಿದ್ದಾರೆ 3 ಜನ. ಇವರು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಎಲ್ಲ ನಿನ್ನೆ ಹಾಕಿದ್ದ ಇಲ್ಲ ಅಕ್ಕಿ ಫಿನಿಶ್ ಮಾಡಿದ್ದಾರೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ಭಾಗವನ್ನು ರೀಲ್ಸ್ ಮುಖಾಂತರ ನೋಡಿ.